a of -4 comma -5, b of 2 comma -6. ಓಕೆ, ಸಿಂಪಲ್ ಪ್ರಾಬ್ಲಮ್ ಮಕ್ಕಳ, ಎಲ್ಲ ಚಿಕ್ಕ ಮಕ್ಕಳು ಮಾಡ್ಬಿಡ್ತಾರೆ. ಸೊ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿ x2 - x1 ಹೋಲ್ ಸ್ಕ್ವೇರ್. ಫಸ್ಟ್ ಪಾಯಿಂಟ್ಸ್ ಬರ್ಕೊಳ್ಳಿ, x1 y1 x2 y2. ಈಗ ಪಾಯಿಂಟ್ಸ್ ಬರ್ಕೊಂಡಾದ್ಮೇಲೆ ಏನಾಗುತ್ತೆ, y2 x2 ಏನಿದೆ 2 ಇದೆ, ಮೈನಸ್ ಆಫ್ ಮೊದಲೇ ಮೈನಸ್ ಇದೆ ಮಕ್ಕಳು, ಅರ್ಥ ಮಾಡ್ಕೊಳ್ಳಿ. ಮೈನಸ್ ಆಫ್ x1 -4 ಹೋಲ್ ಸ್ಕ್ವೇರ್ ಪ್ಲಸ್ ತಿರ್ಗಾ y2 ಬಂದ್ಬಿಟ್ಟು ಏನಿದೆ -6 ಮೈನಸ್ ಆಫ್ -5 ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದ್ಯಾ? ಓಕೆ, ಗೆಟಿಂಗ್ ಆರ್ ನಾಟ್? ಸೊ ನಾವು ಅಗೈನ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 2 + 4 ಹೋಲ್ ಸ್ಕ್ವೇರ್ ಪ್ಲಸ್ -6 ಮೈನಸ್ ಇಂಟು ಮೈನಸ್ +5 ಆಗುತ್ತೆ ಹೋಲ್ ಸ್ಕ್ವೇರ್. ಓಕೆ, ಸೊ ನಾವು ಡಿ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ 2 + 4 ಬಂದ್ಬಿಟ್ಟು ಏನಾಗುತ್ತೆ 6 ಆಗುತ್ತೆ, 6 ಸ್ಕ್ವೇರ್ ಪ್ಲಸ್ -6 + 5 ದೊಡ್ಡ ನಂಬರ್ ಬಂದ್ಬಿಟ್ಟು 6, ಅದ್ರ ಸೈನು ಮೈನಸ್, ಯು ಕ್ಯಾನ್ ರಿಟ್ ಆಸ್ -1 ಹೋಲ್ ಸ್ಕ್ವೇರ್. ಇಂಪ್ಲೈಸ್ ಡಿ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ 6 × 6 = 36 + 1. ಸೊ ಡಿ ಏನಾಗುತ್ತೆ ಮಕ್ಕಳ, ಡಿ ಈಸ್ ಈಕ್ವಲ್ ಟು √37 ಯೂನಿಟ್ಸ್. ನೀವು ಕೇಳ್ಬೋದು, ಸರ್ ಯಾಕೆ ಮೊದಲೇ ರೂಟ್ ಹಾಕೋಕ್ಕಾಗಲ್ವ ನಿಮ್ಗೆ ಅಂತ. ಮೊದಲೇ ರೂಟ್ ಹಾಕೊಂಡ್ರೆ ದೊಡ್ಡದಾಗಿ ಕಾಣಿಸುತ್ತೆ ಮಕ್ಕಳ, ರೂಟ್ ಒಳಗಡೆ ಇದ್ದಾಗ ಕನ್ಫ್ಯೂಷನ್ ಆಗೋಕ್ಕೆ ಶುರು ಆಗುತ್ತೆ. ಬೇಸಿಕ್ ಆಗಿ ಈ ಮೆಥಡ್ನ ಫಾಲೋ ಮಾಡಿ, ಈಸಿಯಾಗಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ.